ಅಯ್ಯಯ್ಯೋ, ಏನಾಯ್ತು ನಿನ್ಗೆ? ನನ್ಗೆ ಯಾಕೆ ಹೊಡಿತಿದ್ಯಾ? ನಾನೇನೇ ಮಾಡ್ದೆ? ಏನ್ ಮಾಡಿದ್ರ? ನಿನ್ನೆ ನೀವು ಮಾಡ್ರ ಅವಾಂತರ ಏನ್ ಚಿಕ್ಕದ? ಅಲ್ಲ ರೀ, ಆ ಮಾಯನ್ ಎದುರುಗಡೆ ಅವಳಿಗೆ ಬಾಯಿ ಬಂದಾಗೆಲ್ಲ ಮಾತಾಡ್ದಲ್ಲ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ ಫೋಟೋಗೆ ಹಾರ ಹಾಕ್ಬೇಕಾಗ್ತಿತ್ತು. ಯಾವಾಗ ನೋಡಿದ್ರು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಆವಾಜ್ ಹಾಕೋದು, ಡ್ರಾಮಾ ಮಾಡ್ಬಿಡೋದು. ಕ್ಲೋಸ್ ಫ್ರೆಂಡ್ ಗಂಡನ್ನೇ ಮದುವೆ ಆಗೋ ಕಾಣ್ತಿದ್ದಲ್ಲ ಇವಳು. ಅಯ್ಯಯ್ಯೋ, ಶಾಂತಂ ಪಾಪಂ ಹಾಗೆಲ್ಲ ಮಾತಾಡ್ತೀನಿ ನಾನು. ಮಾತಾ ಮೊದ್ಲೇ ನಿಮ್ಗ್ ಬುದ್ಧಿ ನೆಟ್ಗಿಲ್ಲ. ಕುಡ್ದು ಬಿಟ್ರೆ ಮುಗ್ದು ಹೋಯ್ತು ಕತೆ. ಇಲ್ಲಿ ನೋಡಿ, ಇಲ್ಲಿ ಈ ತಾಳಿ ಬಲದಿಂದಾನೆ ನಿನ್ನೆ ಸ್ಕ್ರೂ ಡ್ರೈವರ್ ತುದಿಲಿದ್ದಿದ್ ನಿಮ್ ಪ್ರಾಣ ಉಳ್ಕೊಂಡಿತ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅಯ್ಯಯ್ಯೋ, ಏನೇ ಮಾಡ್ಲಿ ಈಗ? ಏನೇ ಮಾಡ್ಲಿ? ಓ ಧೈರ್ಯ, ಮನೇಲಿರೋ ಸ್ಕ್ರೂ ಡ್ರೈವರ್ನೆಲ್ಲ ಎಸ್ಕೇಪ್ ಮಾಡ್ಬಿಡ್ತೀನಿ. ಹೆಂಗೆ ರಾಣಿ, ತಮಾಷೆ ಸಾಕು. ಆ ಮಾಯನ್ ಸ್ವಭಾವ ಎಂಥದ್ದು ಅಂತ ನಿಮ್ಗೆ ಗೊತ್ತಿದೆ ತಾನೆ. ಅವಳಿಗೆ ಕೋಪ ಬಂದ್ರೆ ಏನ್ ಮಾಡಕ್ಕೂ ಹೇಸಲ್ಲ ಪ್ರಾಣಿ. ನಿನ್ನೆ ಆಗಿರೋ ಎಡವಟ್ಟನ್ನ ಸರಿ ಮಾಡೋದಕ್ಕೆ ಅವಳು ನನ್ಗೊಂದು ಟಾಸ್ಕ್ ಕೊಟ್ಟಿದ್ದಾಳೆ. ಆ ಟಾಸ್ಕ್ ನ ಹೇಗ್ ಕಂಪ್ಲೀಟ್ ಮಾಡಿದ್ರೆ ನಾವು ಬಚಾವ್ ಆಗ್ಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಟಾಸ್ಕ್? ನಿನ್ನೆ ನೀವು ಮಾಡಿರೋ ಎಡವಟ್ಟಿಂದ ಆ ಮಾಯನ್ಗೆ ಹಿತ್ತಿನ ಮೇಲೆ ಕೋಪ ಜಾಸ್ತಿ ಆಗಿದೆ ಅಲ್ವೇ? ಜ್ವರ ಬಂದಿದ್ ಎತ್ತಿಗೆ, ಇಂಜೆಕ್ಷನ್ ಎಮ್ಮೆಗ. ಏನ್ ಮಾಡೋದು? ಎತ್ತಿಗ್ ಬುದ್ಧಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಪ್ರಾಣಿ, ಆ ಪಿಳ್ಳೆ ಹಿಂದೆ ಮುಂದೆ ಓಡಾಡ್ಕೊಂಡು ಬಾಲ ತರ ಇದ್ಲಲ್ಲ ಆ ದುರ್ಗಾ, ಅವಳು ಶರತ್ತು ಜೊತೆ ಹಾಸ್ಪಿಟಲ್ ಹೋಗಿದ್ದಾಳೆ. ಈಗ ಪಿಳ್ಳೆ ಕಾಟ ಕೊಡೋಕೆ ಇದು ಸರಿಯಾದ ಸಮಯ. ಆದ್ರೆ ಈ ಕಾಟ ಕೊಡೋದು ಆಹಾ